ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿದ್ದೀವಿ ಅಂತ ನೀವು ತಿಳ್ಕೊಬೇಕಾ? ಹಾಗಾದರೆ ಬನ್ನಿ ಈ ವಿಡಿಯೋ ನೋಡಿ. ನಿಮಗೆ ಎಲ್ಲ ಝೂಗಳಲ್ಲೂ ಹಲವಾರು ಅನಿಮಲ್ಸ್ ನೋಡ್ತೀರಾ, ಆದರೆ ಪರ್ಟಿಕ್ಯುಲರ್ ಆಗಿ ಸ್ನೇಕ್ ಪಾರ್ಕ್ ಅಂತಲೇ ನೋಡಿದ್ದೀರಾ ಇಲ್ವಲ್ಲ. ಈ ಝೂನಲ್ಲಿ ತುಂಬ ಸ್ನೇಕ್ಗಳು ಇರ್ತವೆ ಅಂತ ಹೇಳಿದರು, ಹಾಗಾಗಿ ನೋಡೋಕೆ ಬಂದಿದ್ದೀವಿ. ಬನ್ನಿ, ಈ ಝೂ ಹೆಸರು MVR ಸ್ನೇಕ್ ಪಾರ್ಕ್ ಅಂತ ನೋಡಿ. MVR ಸ್ನೇಕ್ ಪಾರ್ಕ್ ಆ್ಯಂಡ್ ಝೂ ಕೂಡ ಇದೆ. ಅನಿಮಲ್ಸ್ಗಿಂತ ಇಲ್ಲಿ ಸ್ನೇಕ್ಸ್ಗಳು ಜಾಸ್ತಿ ಇದೆ. ಕನ್ಸಲ್ಲಿ ಹಾವು ಬಂದ್ರೇ ಮೈ ಜುಮ್ ಅನ್ನುತ್ತೆ, ಆದರೆ ನಿಜವಾಗ್ಲೂ ನೋಡಿದರೆ ಹೇಗೆ ಅನಿಸುತ್ತೆ. ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಸ್ನೇಕ್ ಪಾರ್ಕ್. ನೋಡಿ, ಇಲ್ಲೊಂದು ಹಾವು ನೋಡ್ತಾ ಇದ್ದೀವಿ ನಾವು. ಒಂದಲ್ಲ ಸುಮಾರು ಇದೆ ನೋಡಿ. ಇದು ಮೂವ್ ಆಗ್ತಾ ಇದೆ ಮೇಲ್ಗಡೆ ಹಾವು. ಅಂದರೆ ಒಂದು ಹಾವು ಮಲ್ಕೊಂಡಿದೆ, ಇನ್ನೊಂದು ಹಾವು ಅದ್ರ ಮೇಲ್ಗಡೆಯಿಂದ ಮೂವ್ ಆಗ್ತಾ ಇದೆ ನೋಡಿ. ಮೈ ಜುಮ್ ಅನ್ನಿಸ್ತಾ ಇದೆ ನೆನೆಸ್ಕೊಂಡ್ರೆ. ಇಂಥ ಹಾವುಗಳನ್ನು ಬೇರೆ ದೇಶಗಳಲ್ಲಿ ಪಳಗಿಸ್ಬಿಟ್ಟು ಮೈ ಮೇಲೆಲ್ಲ ಹಾಕೋತಾರೆ. ಆದರೂ ಹಾವು ನೋಡೋದಕ್ಕೆ ತುಂಬ ಭಯ. ಮೂಲೆಯಲ್ಲಿ ನೋಡಿ ಎಷ್ಟೊಂದು ಹಾವುಗಳಿದ್ದಾವೆ. ಈ ಹಾವು ಸ್ವಲ್ಪ ಆಕ್ಟಿವ್ ಇದೆ ಈಗ ನೋಡಿ. ಮೂವ್ ಆಗ್ತಾ ಇದೆ ಮೇಲ್ಗಡೆ ಮೂವ್ ಆಗಿ ಅದು ಅಲ್ಲೇ ಸುತ್ಕೊಂಡು ಮಲ್ಕೊಂಡ್ಬಿಡುತ್ತೆ ಅನ್ಸುತ್ತೆ ಮೇಲ್ಗಡೆ. ಹೇಗಿದೆ ನೋಡಿ ಹಾವುದು ಸ್ಕಿನ್ ತುಂಬ ಸ್ಮೂತ್ ಇರುತ್ತಂತೆ. ಅದ್ರ ಉಸಿರಾಟ ಕೈಯಲ್ಲಿ ಹಿಡ್ಕೊಂಡಾಗ ಗೊತ್ತಾಗತ್ತಂತೆ ನಮಗೆ. ಯಾಕೆಂದರೆ ನನ್ನ ಹಸ್ಬೆಂಡ್ ಒಂದ್ಸರಿ ಹಾವು ಹಿಡ್ಕೊಂಡಿದ್ರು ಥೈಲ್ಯಾಂಡ್ಗೆ ಹೋದಾಗ. ಅವರು ಹೇಳಿದ್ದು ಈ ಹಾವು ಇಂಡಿಯನ್ ರಾಕ್ ಪೈಥಾನ್ ಅಂತೆ. ನೋಡಿ ಹೇಗಿದೆ, ರಾಕ್ ಆಗೇ ಇದೆ ನೋಡ್ರಿ. ಅದ್ರದ್ದು ಮೂತಿ ನೋಡಿ ಮುಂದ್ಗಡೆ ಬರ್ತಾ ಇದೆ. ಭಯ ಆಗತ್ತೆ ನೋಡಿದ್ರೆ. ಹೊರ್ಗಡೆ ಇದ್ರೆ ಯಾರು ಇರಲ್ಲ ಅಲ್ಲಿ. ಒಳಗಡೆ ಗ್ಲಾಸಲ್ಲಿ ಹಾಕಿರೋದಕ್ಕೆ ಅಷ್ಟು ಧೈರ್ಯದಿಂದ ನೋಡ್ತಾ ಇರೋದು. ಇನ್ನು ಸುಮಾರು ಹಾವುಗಳಿದೆ, ನೋಡೋಣ ಬನ್ನಿ. ಇದು ನೋಡಿ ಮತ್ತೆ ವಾಪಸ್ ಬರುತ್ತೆ ಇದೀಗ. ಇನ್ನೊಂದು ಹಾವು ಮೇಲೆ ಹರ್ಕೊಂಡು ಮೇಲ್ಗಡೆ ಹೋಗಿರೋದು ನೋಡಿ, ಬರ್ತಾ ಇದೆ ವಾಪಸ್. ಹೇಗೆ ಬರ್ತಾ ಇದೆ ನೋಡಿ. ಅದ್ರ ನಾಲ್ಗೆ, ಅದ್ರ ಕಣ್ಣು, ಭಯ ಆಗುತ್ತೆ ನೋಡಿ. ಅದು ಹಂಗೆ ಮತ್ತೆ ಮೇಲ್ಗಡೆ ಹೋಗಿ ಸುತ್ಕೊಂಡು ಮಲ್ಕೊಳ್ಳುತ್ತೆ ಅದು. ಯಾಕೆಂದರೆ ಮರದ ಮೇಲ್ಗಡೆ ಹಿಂಗೆ ಸುತ್ಕೊಂಡು ಮಲ್ಕೊಂಡಿರೋದು ಇದರದ್ದು ವಿಶೇಷತೆ. ಹೀಗಿದೆ ನೋಡಿ, ಮೂಲೆಯಲ್ಲಿ ಎಷ್ಟೊಂದಿದೆ ನೋಡಿ. ಈ ಗ್ಲಾಸ್ ಹತ್ರನೇ ಕೆಳಗಡೆನೇ ಒಂದಿದೆ. ವಿಡಿಯೋ ಝೂಮ್ ಮಾಡಿ ನೋಡಿ ಗೊತ್ತಾಗುತ್ತೆ ಎಷ್ಟೊಂದು ಹಾವುಗಳಿದೆ. ಈ ಹಾವು ನೋಡಿ ಪೊರೆ ಬಿಟ್ಕೊಂಡು ಫ್ರೆಶ್ ಆಗಿ ಈಗ ತಾನೇ ಹೊರಗಡೆ ಬರ್ತಾ ಇದೆ. ನೀವು ಝೂಮ್ ಮಾಡಿದರೆ ಎಲ್ಲ ಕಾಣಿಸುತ್ತೆ ವಿಡಿಯೋನ ನೋಡಿ. ನಿಧಾನಕ್ಕೆ ಬರ್ತಾ ಇದೆ ಪೊರೆ ಬಿಟ್ಕೊಂಡು. ಇದು ಯಾವ ಹಾವು ಅಂತ ಹೇಳ್ತೀನಿ ಆಮೇಲೆ. ಮುಂದ್ಗಡೆ ಬರ್ತಾ ಇದೆ ನೋಡಿ ಎಡೆ ಎತ್ಕೊಂತು. ಗ್ಲಾಸಸ್ ಎಲ್ಲ ಸ್ವಲ್ಪ ಗಲೀಜಾಗಿದ್ದರಿಂದ ವಿಡಿಯೋ ಕ್ಲಾರಿಟಿ ಅಷ್ಟಿಲ್ಲ ನೋಡಿ. ಅದು ಪೊರೆ, ಅದು ಹೆಂಗಿದೆ ನೋಡಿ ಹಾವು. ಇದು ಇಂಡಿಯಾ ಹಾವೇ ನೋಡಿ. ಅದ್ರ ಆ ಕಡೆ ಇನ್ನೊಂದು ಹಾವಿದೆ. ಎರಡು ಏನೋ ಮಾತಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಪೊರೆ ಬಿಟ್ಕೊಂಡಿರೋ ಹಾವನ್ನ ಎಲ್ಲೂ ನೋಡಿಲ್ಲ ನಾವು. ವಿಡಿಯೋ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಪೊರೆ ಬಿಟ್ಕೊಳ್ತಾ ಇತ್ತು ನೋಡಿ. ಅದು ವಾಪಸ್ಸು ಸ್ನೇಕ್ ಹೋಲ್ಗೆ ಹೋಗ್ತಾ ಇದೆ. ಇದು ಯಾವ ಹಾವು ಅಂದರೆ ಇಂಡಿಯನ್ ಕೋಬ್ರಾ ಅಂತೆ, ಕಾಳಿಂಗ ಸರ್ಪ. ಹೌದಾ ಗೊತ್ತಿಲ್ಲ, ಬಟ್ ಇಂಡಿಯನ್ ಕೋಬ್ರಾ ಅಂತ ಹೇಳ್ತಾರೆ ಇದನ್ನ ನೋಡಿ. ಅದು ನಿಧಾನಕ್ಕೆ ಹೋಗ್ತಾ ಇದೆ ಮೇಲೆ. ಹೇಗಿದೆ ನೋಡಿ ಹಾವುಗಳು. ಅದು ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ನಿಧಾನಕ್ಕೆ ಸ್ಲೋಗಿ ಹೋಗ್ತಾ ಇದೆ. ಈಗ ತಾನೇ ಫ್ರೆಶ್ ಆಗಿ ಪೊರೆ ಬಿಟ್ಕೊಂಡಿರೋಂಥ ಹಾವು. ಅಲ್ಲಿ ಹಿಂದ್ಗಡೆ ಪೊರೆನೂ ಇದೆ ನೋಡಿ, ಹಾವಿನ ಪೊರೆ. ಇನ್ನೊಂದು ಹಾವು ಮಲ್ಕೊಂಡ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ ಇನ್ನೊಂದು ಹಾವು ಕೆಳಗೆ ಇಳಿತಾ ಇದೆ. ಇದು ತುಂಬ ಫಾಸ್ಟಾಗಿ ಇಳಿತಾ ಇದೆ. ತುಂಬ ಹಸುವಾಗಿರ್ಬೇಕು ಮೋಸ್ಟ್ಲಿ. ಇದು ಯಾವ ಹಾವು ಅಂತ ನೋಡೋಣ ನೋಡಿ. ಕೆಳಗಡೆ ಇಳ್ಕೊಂಡು ಬರ್ತಾ ಇದೆ. ಇಳೀತು ನೋಡಿ. ಇಲ್ಲೂ ಕೂಡ ಸುಮಾರು ಹಾವುಗಳಿದೆ.
ಸ್ಲೋ ಸ್ಲೋ ಅಲ್ಲ, ಇದು ಫಾಸ್ಟಾಗೆ ಬರ್ತಾ ಇದೆ. ಅಲ್ಲಿ ಸ್ವಲ್ಪ ಕಿಂಡಿ ಇತ್ತು, ಅದ್ರ ಹೊರಗಡೆ ಬರುತ್ತಾ ಅಂದ್ಕೊಂಡ್ವಿ, ಭಯ ಆಗೋಯ್ತು ನಮಗೆ. ಬರ್ತಾ ಇದೆ ನೋಡಿ, ಈ ಕಡೆಗೆ ಬರ್ತಾ ಇದೆ. ಇದು ಮೋಸ್ಟ್ಲಿ ಕಾಮನ್ ರ್ಯಾಟ್ ಸ್ನೇಕ್ ಅಂತೆ ಈ ಹಾವು. ಈ ಹಾವಿನ ವಿಶೇಷತೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾವುಗಳ ಬಗ್ಗೆ ನಿಮ್ಗೆ ಏನಾರು ಹೇಳಬೇಕು ಅನ್ಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾರಿಗೆ ರೆಪ್ಟೈಲ್ ಇಷ್ಟನೋ ಅವ್ರು ಕಾಮೆಂಟ್ ಮಾಡಿ. ನೋಡಿ ಇದು ಯಾವ ಹಾವು? ವೈನ್ ಸ್ನೇಕ್ ಅಂದರೆ ಹಸಿರಾವು ಅಂತೀವಲ್ಲ, ಮರದ ಮೇಲೆ ಇರುತ್ತೆ. ಇದು ಗ್ರೀನ್ ಕಲರ್ ಇರುತ್ತೆ ನೋಡಿ. 2 ಹಾವುಗಳಿದೆ ಇಲ್ಲಿ. ಒಂದು ಆ ಕಡೆಗೆ ಮೂವ್ ಆಗ್ತಾ ಇದೆ ಹಾವು. ಇದು ಗ್ರೀನ್ ಕಲರ್ ಇರುತ್ತೆ, ಮರದಲ್ಲಿ ಇರುತ್ತಂತೆ, ಗೊತ್ತೇ ಆಗೋದಿಲ್ಲಂತೆ ಇದು. ಅದಕ್ಕೆ ನಮ್ಮ ತಾತ ಅಜ್ಜಿಂದಿರು ರಾತ್ರಿ ಆದ ತಕ್ಷಣ ಮರಗಳ ಹತ್ರ ಹೋಗ್ಬೇಡಿ, ಕೆಳಗೆ ನಿಂತ್ಕೋಬೇಡಿ ಅಂತ ಹೇಳ್ತಾ ಇದ್ರು. ಇದು ಯಾವ ಹಾವು? ಕಾಮನ್ ಸ್ಯಾಂಡ್ ಬೋ ಅಂತೆ. ನೋಡಿ ಇದು ಇಲ್ಲಿ ಮಲ್ಕೊಂಡಿದೆ ನೋಡಿ, ಮೋಸ್ಟ್ಲಿ ಡೆಸರ್ಟಲ್ಲಿ ಇರುತ್ತೆ ಅನ್ಸುತ್ತೆ ಅದು. ಇದು ರೆಡ್ ಸ್ಯಾಂಡ್ ಬೋ ಅಂತೆ. ಮೋಸ್ಟ್ಲಿ 2 ತಲೆ ಹಾವು ಅಂತಾರಲ್ಲ, ಇದೆ ಅನ್ಸುತ್ತೆ. ನೋಡ್ರಿ ಈ ವುಡನ್ ಸ್ಟಿಕ್ ಇದೆಯಲ್ಲ, ಅದ್ರ ಕೆಳಗಡೆ ಮಲ್ಕೊಂಡ್ಬಿಟ್ಟಿದೆ ಅದು. ನೆಕ್ಸ್ಟ್ ಇಲ್ಲಿ ಹಾವುಗಳ ರಾಶಿನೇ ಇದೆ ನೋಡಿ, ಇಲ್ಲಿ ಕೆಳಗಡೆ ಮಲ್ಕೊಂಡ್ಬಿಟ್ಟಿದಾವೆ ಎಷ್ಟೊಂದು ಸುಮಾರು ಹಾವುಗಳು. ಎಲ್ಲ ಅಲ್ಲಿ ನಿಂತಿರೋ ಶಾಡೋನೇ ಕಾಣಿಸ್ತಾ ಇದೆ. ಆದ್ರೂ ಕ್ಲಿಯರ್ ಆಗಿ ವಿಡಿಯೋ ಮಾಡಕ್ ಟ್ರೈ ಮಾಡಿದೀನಿ ನೋಡಿ, ಇದು ಕೊನೆ ತನಕ. ನೋಡಿ ಮೇಲ್ಗಡೆ ಇದು ಎಷ್ಟು ಹಾವುಗಳು ಮಲ್ಕೊಂಡಿದೆ ಮೇಲ್ಗಡೆ. ಇದು ನೋಡಿ ಹಾವಿನ ಮುಖ ಕಾಣಿಸ್ತಾ ಇದೆ ಒಂದು. ಹಾವುಗಳ ರಾಶಿನೇ ಅಂತ ಹೇಳ್ಬೋದು. ಇದು ಎಲ್ಲಿದೆ ಅಂದರೆ ಕೇರಳದ ಕಣ್ಣೂರಲ್ಲಿ. ನಾವು ಬೋಟಿಂಗ್ ಹೋಗಿದ್ವಿ, ಆ ಬೋಟಿಂಗ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಆನ್ ದ ವೇ ಸಿಕ್ತು ಇದು. ಅಲ್ಲಿ ನೋಡಿದ್ವಿ ನಾವು ಈ ಹಾವು. ನೋಡಿ ಅಲ್ಲಿ ಮೂವ್ ಆಗ್ತಾ ಇದೆ ಹಾವು, ಮೂವ್ ಆಗ್ತಾ ಇದೆ ನೋಡಿ. ಎಷ್ಟೊಂದು ಹಾವುಗಳು ಮೂವ್ ಆಗ್ತಾ ಇದಾವೆ. ಒಂದು ಹಾವು ಕಣ್ಣಿಗೆ ಕಾಣಿಸಿದ್ರೇನೆ ನಮ್ಗೆ ತುಂಬಾ ಭಯ ಆಗುತ್ತೆ. ಇಲ್ಲಿ ಹಾವುಗಳ ರಾಶಿ, ಕನ್ಸಲ್ಲೆಲ್ಲ ಹಾವುಗಳು ಬಂದ್ರೆ ಹಿಂಗೆ ನೋಡಿ. ಇಲ್ಲಿ ಮೂವ್ ಆಗ್ತಾ ಇದೆ ಹಾವು. ರಾಶಿನೇ ಇದೆ, ಮೇಲ್ಗಡೆನೂ ರಾಶಿ ಇದೆ, ಕೆಳಗಡೆನೂ ರಾಶಿ ಹಾವುಗಳು. ಶಾಡೋ ಕಾಣ್ತಾ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಿಲ್ಲ. ಬರೀ ಹಾವುಗಳನ್ನೇ ನೋಡಬೇಡಿ, ಫಿಶ್ಗಳ್ನು ನೋಡಿ ಸಮಾಧಾನ ಮಾಡ್ಕೊಳ್ಳಿ. ಯಾವ್ಯಾವ ಥರದ ಫಿಶ್ಗಳಿದೆ ನೋಡಿ. ವೈಟ್ ಕಲರ್ ಫಿಶ್ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಎಷ್ಟೊಂದು ಶಾರ್ಕ್ ಅನ್ಸುತ್ತೆ ಇದು, ಶಾರ್ಕ್ ಫಿಶಸ್. ನೆಕ್ಸ್ಟು ನೋಡಿ ಫಿಶ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾವುಗಳು ನೋಡಿ ಒಂಥರ ಇರುತ್ತಲ್ವಾ, ಫಿಶ್ಗಳು ನೋಡಿಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಫಿಶಸ್ ತುಂಬ ಚೆನ್ನಾಗಿದೆ. ಯಾವ ಫಿಶ್ ಅಂತ ಗೊತ್ತಿಲ್ಲ, ಸ್ಮಾಲ್ ಟೇಲ್ ಫಿಶ್ ಅಂತದು. ಇದು ಯಾವುದು ವೈಟ್ ಕಲರ್ ಬ್ಯೂಟಿಫುಲ್ ಫಿಶ್, ಚಿಕ್ಕ ಫಿಶ್, ಮಕ್ಕಳಿಗೆ ತುಂಬ ಅಟ್ರಾಕ್ಷನ್ ಆಗಿರುತ್ತೆ ಇದು. ಸೂಪರ್ ಆಗಿದೆ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟಲ್ಲಿ ಕಳಿಸಿ ನೋಡಿ. ಇದು ಯಾವುದು ಶಾರ್ಕ್, ಇದು ಯಾವ ಫಿಶ್ ಗೊತ್ತಿಲ್ಲ. ಹಾವುಗಳ ಬಗ್ಗೆನೂ ತಿಳಿಸಿ ಕಾಮೆಂಟಲ್ಲಿ.